ಸಮಸ್ಯೆ ಇದೆ. ಅದರಲ್ಲಿ ಒಂದು 800 ಕೋಟಿ ದುಡ್ಡು ಇಟ್ಕೊಂಡಿದ್ದಾರೆ. ಒಂದು ಆಫೀಸರ್ 8 ವರ್ಷಗಳಿಂದ ಅದರಲ್ಲಿ ಇದ್ದು ಅಲ್ಲೇ ಇದ್ದು ಅವ್ರು ಯಾರಿಗೂ ಗೊತ್ತಿರುತ್ತೆ, ಅವ್ರಿಗೆ ಯಾರ್ಯಾರು ಗೊತ್ತಿದ್ರು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಕಂಡಿಟ್ಟಿದ್ದು. ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ನಾನು ಅದನ್ನ ಕಂಡಿದ್ದೀನಿ. ಅದನ್ನ ನಾವು ಸುರೇಶನಾಗಿ ಹೇಳಿದ್ವಿ, ಇದೆಯಲ್ಲ ನಿಮ್ಮ ಸಮಸ್ಯೆ ಬರುತ್ತೆ, ನೀವು ಮಿನಿಸ್ಟರ್ ಬರುತ್ತೆ ಅಂತ ಹೇಳಿದಾಗ ಅವ್ರು ಕರೆದ್ರು. ಆಮೇಲೆ ಅವ್ರ ಆಫೀಸರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೇಳ್ತಾರೆ. ಆ ಫಂಡ್ಸ್ ಅಲ್ಲಿ ನಾವು ಮಾಡಿದ್ವಿ. ಇವಾಗ ನೀವು ಹೇಳ್ತಿದ್ರು ರೋಡ್ ಬ್ಯೂಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡ್ತಾ ಇದ್ದೀನಿ ಬ್ಯೂಟಿಫಿಕೇಶನ್ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನಿಮ್ಗೆ ಎಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಇವತ್ತು ನೀವು ಲ್ಯಾಬ್ಲಿ ರೋಡ್ ನೋಡಿದ್ದೀರಾ? ಲ್ಯಾಬ್ಲಿ ರೋಡ್ ಬೆಂಗಳೂರಲ್ಲಿ ವಿಜಯ ಮನೆ ಹತ್ರ ಹೋಗಿ ಅದಾದ ಬೇಡ. ನೀವು ಚರ್ಚ್ ಸ್ಟ್ರೀಟ್ ನೋಡಿದ್ದೀರಾ? ಕಮರ್ಷಿಯಲ್ ಸ್ಟ್ರೀಟ್ ನೋಡಿದ್ದೀರಾ? ಕಮರ್ಷಿಯಲ್ ಸ್ಟ್ರೀಟ್ ಇದೆಲ್ಲ ಇವಾಗ ಮಾಡಿದ್ದಾರೆ. ಫುಟ್ಪಾತ್ ಮಾಡಿ, ಬೋರ್ಡ್ಸ್ ಹಾಕಿ, ಎಲ್ಲಿ ಜಾಗ ಜಾಸ್ತಿ ಸಿಗುತ್ತೋ ಅಲ್ಲಿ ಪಾರ್ಕಿಂಗ್ ಕೊಟ್ಟು, ಜಾಗ ಕಮ್ಮಿ ಇರೋ ಜಾಗದಲ್ಲಿ ಪಾರ್ಕಿಂಗ್ ಇರೋದಿಲ್ಲ. ಆಮೇಲೆ ಫುಟ್ಪಾತ್ ಮೇಲೆ ಸೈಕಲ್ಗಳು ಹೋಗೋ ರೀತಿಯಲ್ಲಿ ಮಾಡೋದು. ಆಮೇಲೆ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿ ಇಡೋದಕ್ಕೆ ಯಾವ್ದೋ ಒಂದು ಅಂಗಡಿ ಇಡೋದು ಅಂತ ಅದನ್ನ ಪ್ರಾಬ್ಲಮ್ ಇದ್ದಂಗೆ ಕ್ಲೀನ್ ಆಗಿ ಇವತ್ತು ನೀವು ಕಮರ್ಷಿಯಲ್ ಸ್ಟ್ರೀಟ್, ಶೆಕ್ ಸ್ಟ್ರೀಟ್ ನೋಡಿರ್ಬೋದು. ಆ ಒಂದು ಬೇಸಿಸ್ ಮೇಲೆ ಡೆಂಟ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ರೋಡ್ ಮಾಡೋಕೆ ಪ್ರಾಬ್ಲಮ್ ಇರೋದಿಲ್ಲ. ಅದರಲ್ಲಿ ರೋಡ್ ಫುಟ್ಪಾತ್ ಮಾಡ್ಬೋದು, ಕೆರೆ ಅಭಿವೃದ್ಧಿ ಮಾಡ್ಬೋದು, ಪಾರ್ಕ್ ಮಾಡ್ಬೋದು, ಸೆಂಟ್ರಲ್ ಅಲ್ಲಿ ಪಾರ್ಕ್ ಮಾಡ್ಬೋದು, ಸರ್ಕಲ್ಸ್ ಮಾಡ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿ ಅಲ್ಲೊಂದೇನೋ ಒಂದು ಸ್ಟ್ಯಾಚ್ಯೂ ಇಡೋದು, ಇನ್ನೊಂದು ಇಲ್ಲ ನಮ್ಮ ಕೋಲಾರ ಕಲಾಚಾರ ಇಡೋದು, ಇಲ್ಲ ನಮ್ಮ ಆ ಥರ ಏನಾದ್ರು ಒಂದು ಮಾಡುವಂಥದ್ದು. ಆ ಡೆಂಟ್ ಅನ್ನೋ ಒಂದು ಸಂಸ್ಥೆಯಿಂದ ನಾವು ಮಾಡುವಂಥದ್ದು. ಅದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಅದನ್ನು ತಗೊಂಡೋಗಿ ಕಮಿಷನರ್ ನಾವೆಲ್ಲ ಹೋಗಿ DPR ಆಗಿದೆ, ಎಲ್ಲ ಆಗಿದೆ, ಸುರೇಶ್ ಅವ್ರ ಹತ್ರ ಕೊಟ್ಟು ಮಾತಾಡಿ ಅದನ್ನು ಅಪ್ರೂವಲ್ ಕಳಿಸಿದ್ವಿ. ಅದು ಅಪ್ರೂವಲ್ ಬರುತ್ತೆ. ಒಳ್ಳೆ ಸುಂದರವಾಗಿ ಇವಾಗ ಸಿಂಪಲ್ ಆಗಿರುತ್ತೆ. ಫಸ್ಟ್ ಮೇನ್ ರೋಡ್ ತಗೊಂಡಿದ್ದೀವಿ. ಎಲ್ಲಿಂದ ನಮ್ಮ ಮೆಕ್ಕೆ ಸರ್ಕಲ್ ಇಂದ ಚಿಕ್ಕಬಳ್ಳಾಪುರ ರೋಡ್, ಆಮೇಲೆ ಮೆಕ್ಕೆ ಸರ್ಕಲ್ ಇಂದ ನಾವು ಹೀಗೆ ಬಸ್ ಸ್ಟ್ಯಾಂಡ್ ಹಿಂಗ್ ಹೋಗೋದೊಂದು, ಅಂಬೇಡ್ಕರ್ ಸರ್ಕಲ್ ಇಂದ ಕ್ಲಾಕ್ ಟವರ್, ಈ ಬಂಗಾರಪೇಟೆ ಹತ್ರ ಈ ಮೇನ್ ರೋಡ್ಸ್ ಏನಿದೆ. ಈ ಎಕ್ಸಾಂಪಲ್ಗೆ ಬಂಗಾರಪೇಟೆ ಬ್ರಿಡ್ಜ್ ಇಂದ ಇಟ್ಕೊಂಡು ನಮ್ಮ ರೈಲ್ವೆ ಬ್ರಿಡ್ಜ್, ರೈಲ್ವೆ ಗೇಟ್ ಯಾವುದು ಚಿಕ್ಕಬಳ್ಳಾಪುರ ರೈಲ್ವೆ ಗೇಟ್ ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ ಆಗೋದು. ಆಮೇಲೆ ಎರಡನೇ ಅಂಬೇಡ್ಕರ್ ಸರ್ಕಲ್ ಪ್ಲಸ್ ಮೆಕ್ಕೆ ಸರ್ಕಲ್ ಇಂದ 2 ಕ್ಲಾಕ್ ಟವರ್, ಕ್ಲಾಕ್ ಟವರ್ ಇಂದ ಸ್ಟ್ರೈಟ್ ನಮ್ಮ ಮಾಲೂರು ಬ್ರಿಡ್ಜ್ KPMC ಇಲ್ಲೋರಿ ಈ ಮೇನ್ ರೋಡ್ ಮಾತ್ರ ತಗೊಂಡು ಇದನ್ನ ಅಭಿವೃದ್ಧಿ ಮಾಡಬೇಕು. ಅದ್ರ ಫಸ್ಟ್ ಇದರಲ್ಲಿ ಮೆಕ್ಕೆ ಸರ್ಕಲ್ ಇಂದ ಚಿಕ್ಕಬಳ್ಳಾಪುರ ಅಲ್ಲಿಂದ ಒಂದೊಂದು ಅಂತರ್ಭಾಗ ಮಾಡಬೇಕು ಅಂತಿದ್ದೀವಿ. ಅದರಿಂದ ಫುಟ್ಪಾತ್ ಬರುತ್ತೆ, ಫುಟ್ಪಾತ್ ಕಾಂಕ್ರೀಟ್ ಬರುತ್ತೆ, ಪ್ಲಸ್ ಲೈಟಿಂಗ್ಸ್ ಬರುತ್ತೆ. ಅದ್ರ ಕೆಳಗಡೆ ಏನಾಗುತ್ತೆ, ಅದನ್ನು ಸ್ವಲ್ಪ ಲೈಟ್ ಆಗಿ ಟೈಲ್ಸ್ ಹಾಕ್ತಾರೆ, ಪಾರ್ಕಿಂಗ್ ಮಾಡ್ತಾರೆ, ಪಾರ್ಕಿಂಗ್ ಕೊಟ್ಟು ಸೈಕಲ್ ಹೋಗೋದಕ್ಕೆ ಕೊಟ್ಟು ಇದೆಲ್ಲ ಮಾಡಬೇಕು. ಪ್ರಾಬ್ಲಮ್ ನಮ್ದು ಜಾಗ ಇದೆ, ಇದನ್ನ ಮಾಡಬೇಕು ಅಂತ ಕಾನ್ಸೆಪ್ಟ್ ಇದನ್ನ ತಗೊಂಡಿದ್ದೀವಿ. ಇದನ್ನು ಮಾಡಿ ನಾವು ಇದನ್ನು ಮಾಡಿ ಆದ್ರೆ ಎಲ್ಲಿ ತಗೋಬಹುದು, ಏನೇನು ಮಾಡೋದು, ಫ್ರೆಂಡ್ಸ್ ಇದ್ರ ಮೇಲೆ ಮಾಡಿ. ಆಮೇಲೆ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಮ್ಗೆ ಇದಿದೆ. ಪ್ರೈವೇಟ್ ಹಳೆ ಬಸ್ ಸ್ಟ್ಯಾಂಡ್ ಇಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಅನ್ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದ್ ಕಡೆ, ಬಸ್ಸು 8 ಬಸ್ಸು ಪಾರ್ಕಿಂಗ್ ಒಳಗಡೆ, ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ 2 ಫ್ಲೋರ್, ಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿಗಳು ಕೊಡೋದು, ಕೆಳಗಡೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಟಾಯ್ಲೆಟ್ಸ್, ಇನ್ನೊಂದು ಜಾಗದಲ್ಲಿ ಟಾಯ್ಲೆಟ್ಸ್. ಇಂದಿರಾ ಕ್ಯಾಂಟೀನ್ ಏನಿದೆ, ಇಂದಿರಾ ಕ್ಯಾಂಟೀನ್ ಬಂದ್ಬಿಟ್ಟು ಸೆಂಟರ್ ಹಾಕೋದು. ಇವಾಗ ಏನು ಆ ಕಡೆ ಈ ಕಡೆ ಇದೆ ಅಲ್ಲಿಂದ ತೆಗೆದು ಸೆಂಟರ್ ಹಾಕಿ ಆ ಕಡೆ ಕಾಂಪ್ಲೆಕ್ಸ್ ತಗೊಳ್ಳೋದು. ಇಂದಿರಾ ಕ್ಯಾಂಟೀನ್ ಯಾರೇ ಬಂದ್ಬಿಟ್ಟು ಎದುರುಗಡೆ ಕಾಣಿಸ್ಬೇಕು, ಸಂದಲ್ಲಿ ಹಿಂದ್ಗಡೆ ಇರಬಾರ್ದು. ಅದೊಂದು ಆ ಇಂದಿರಾ ಕ್ಯಾಂಟೀನ್ ಹತ್ರ ಪಾರ್ಕಿಂಗ್, 2 ವೀಲರ್ಸ್ ಪಾರ್ಕಿಂಗ್. ಆಮೇಲೆ ಕಾರಿಗೆ ಹೋಗಿ ಹಿಂಗ್ ಬಂದು ಹಿಂಗೆ ವಾಪಸ್ ಹೋಗ್ತಾರೆ. ಇಲ್ಲಿ ಸೆಂಟ್ರಲ್ಲಿ ಬಸ್, ಇವಾಗ ಇಂದಿರಾ ಕ್ಯಾಂಟೀನ್ ಎಲ್ಲಿದೆಯೋ ಆ ಕಡೆ ಬರೋ ತರ ಪ್ಲಾನ್ ಇದೆ. ಅದನ್ನ ಕ್ಲೀನ್ ಒಳ್ಳೆ ಡಿಸೈನ್ ಚೆನ್ನಾಗಿ. ಆಮೇಲೆ ಕ್ಲಾಕ್ ಟವರ್ ಏನಿದೆ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಆ ಟವರ್ ಕ್ಲಾಕ್ ನ ರೆಡಿ ಮಾಡಿಸಿ, ರಿಪೇರಿ ಮಾಡಿಸಿ, ಅದು ಟೈಮಿಂಗ್ ನೋಡ್ಬೇಕು ಪ್ಲಸ್ ಈ ಕ್ಲಾಕ್ ಪೋಸ್ಟ್ ಆ ಕ್ಲಾಕ್ ಎರಡನ್ನೂ ಟೈಮಿಂಗ್ಸ್ ಹೋಗೋ ತರ ರೆಡಿ ಮಾಡೋದು. ಆಮೇಲೆ ಕ್ಲಾಕ್ ಟವರ್ ಇಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ, ಬಸ್ ಪಾರ್ಕಿಂಗ್ ಅಂದ್ರೆ ಕ್ಲಾಕ್ ಟವರ್ ಕಾಣಿಸುತ್ತೆ, ಅಂದ್ರೆ ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆಮೇಲೆ ಕ್ಲಾಕ್ ಟವರ್ ಹತ್ರ ಕುತ್ಕೊಳ್ಳೋದು ಪ್ರಾಬ್ಲಮ್, ಅಲ್ಲಿ ಕುತ್ಕೊಳ್ಳುವಂತ ಜನ ಕುತ್ಕೋಬಹುದು. ಎಲ್ಲ ಪ್ಲಾನ್ ಮಾಡಿದೀವಿ. ಈಗ ತಾನೇ ಅಪ್ರೂವಲ್ ಕಳಿಸಿದೀವಿ, ಇನ್ನು ಅಪ್ರೂವಲ್ ಬಂದಿಲ್ಲ. ಅಪ್ರೂವಲ್ ಬಂದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮಾರಾಟಗಾರರಿಗೆ 60 ವೆಂಡರ್ಸ್ ಅವರು ಮಾಡಿ ಅಲ್ಲಿ ಯಾವ ಅಂಗಡಿಯವರು ಇದಾರೆ ಯಾರು ಕಳಿಸೋದಿಲ್ಲ, ಎಲ್ಲ ಪ್ರಾಜೆಕ್ಟ್ ಮಾಡಿ.